ತುಲಾ ರಾಶಿಯವರಿಗೋಸ್ಕರ ಸೆಪ್ಟೆಂಬರ್ ತಿಂಗಳಿಗೋಸ್ಕರ 5 ಎಚ್ಚರಿಕೆಗಳನ್ನು ಈ ಒಂದು ವಿಡಿಯೋದಲ್ಲಿ ನಾನು ತಿಳಿಸಲಿದ್ದೇನೆ. ದಯವಿಟ್ಟು ನೀವು ತುಲಾ ರಾಶಿಯವರಾದರೆ ಈ 5 ತಪ್ಪುಗಳನ್ನು ಮಾಡಬೇಡಿ ಅನ್ನುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ ಈ ವಿಡಿಯೋದಲ್ಲಿ. ಪ್ರತಿಯೊಬ್ಬ ತುಲಾ ರಾಶಿಯವರಿಗೆ ಬಹಳ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ. ಹಾಗೂ ನೀವು ಇನ್ಸ್ಟಾಗ್ರಾಮಲ್ಲೂ ಫೇಸ್ಬುಕ್ ನೋಡ್ತಾರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳೋಕೆ ಮರಿಬೇಡಿ. ನೀವು ಯೂಟ್ಯೂಬಲ್ಲಿ ನೋಡ್ತಾರೆ ನಮ್ಮ ವಿಡಿಯೋನ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಬಹಳ ಇಂಪಾರ್ಟೆಂಟ್ ನೋಡಿ. ಮೊದಲನೆಯ ಎಚ್ಚರಿಕೆ ತುಲಾ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪಾ ಅಂದರೆ ಬುಧ ಗ್ರಹ ಪರಮೋಚ್ಚ ಸ್ಥಿತಿಯಲ್ಲಿದ್ದರೂ ಸಹ ನಿಮಗೆ ಅಂದರೆ ತುಲಾ ರಾಶಿಯವರಿಗೆ ಬುಧ ವ್ಯಯಾಧಿಪತಿ ಆಗ್ತಾನೆ, 12ನೇ ಮನೆ ಅಧಿಪತಿ ಆಗ್ತಾನೆ. ವ್ಯಯಾಧಿಪತಿ ವ್ಯಯದಲ್ಲಿ ಪರಮೋಚ್ಚ ಸ್ಥಿತಿ ಅಂದರೆ ತುಲಾ ರಾಶಿಯರು ಬಹಳಷ್ಟು ಕಳೆದುಕೊಳ್ಳಬೇಕಾಗ್ತದೆ ಅಂತ. ಶುಕ್ರ ನಿಮ್ಮ ರಾಶಿಯಲ್ಲಿ ಇರ್ತಾನೆ, ಅದರಿಂದ ಕಳೆದುಕೊಂಡ ನಿಮ್ಮ ಪ್ರಾಮುಖ್ಯತೆಯನ್ನು ನೀವು ಮರಳಿ ಪಡ್ಕೊಂಡ್ಬಿಡ್ಬೋದು. ಆದರೆ ಬೇರೆ ಬೇರೆ ಹಲವಾರು ವಿಚಾರಗಳನ್ನ ಕಳ್ಕೊಂಡು ಬಿಡ್ತೀರಾ. ಸೊ ಕಳೆದುಕೊಳ್ಳುವಿಕೆ ಜಾಸ್ತಿ ಆಗಿಬಿಡುತ್ತೆ ನಿಮಗೆ. ಸಾರ್ ಅದೇ ಒಂದು ಇದು ಕಳ್ಕೊಂಡೆ, ಏನೋ ಮೊಬೈಲ್ ಕಳ್ಕೊಂಡೆ, ಬಂಗಾರ ಕಳ್ಕೊಂಡೆ, ಜಾಬ್ ಕಳ್ಕೊಂಡೆ, ಅದು ಕಳ್ಕೊಂಡೆ, ಇದಕ್ಕೆ ಏನೋ ಒಂದು ಒಟ್ಟು ಕಳ್ಕೊಂಡೆ ಅನ್ನುವಂಥದ್ದು ಮಾತ್ರ ತೀರಾ ಜಾಸ್ತಿ ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಸೊ ಯಾವುದೇ ವಸ್ತು ಆಗಿರಲಿ, ವಿಷಯ ಆಗಿರಲಿ, ವ್ಯಕ್ತಿ ಆಗಿರಲಿ, ಅವಕಾಶ ಆಗಿರಲಿ, ಏನೇ ಆಗಿರಲಿ ಸ್ವಲ್ಪ ಹುಷಾರಾಗಿಟ್ಕೊಳ್ಳಿ. ಕಳೆದುಕೊಳ್ಳುವಿಕೆ ಜಾಸ್ತಿ ಇದೆ ನಿಮ್ಮ ಯೋಗದಲ್ಲಿ. ವಿಶೇಷ ಪರಿಹಾರ ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಎರಡನೆಯ ಎಚ್ಚರಿಕೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ತುಲಾ ರಾಶಿಯವರಿಗೋಸ್ಕರ ಏನಪ್ಪ ಅಂತಂದರೆ ಬಿಸ್ನೆಸ್ ಲಾಸ್. ಯಾವಾಗ ಟೈಮ್ ಇದೆ ಅದಕ್ಕೆ, ಸೆಪ್ಟೆಂಬರ್ 16ನೇ ತಾರೀಕಿನ ನಂತರ ನೀವು ಸ್ವಲ್ಪ ಬಿಸ್ನೆಸ್ ಲಾಸ್ ಆಗಬಹುದು. ಅದು ಯಾವ ಬಿಸ್ನೆಸ್, ಯಾರು ಮಾಡ್ತಕ್ಕಂಥದ್ದು? ಗೌರ್ಮೆಂಟ್ ರಿಲೇಟೆಡ್ ಆಗಿ ನೀವು ಬಿಸ್ನೆಸ್ ಮಾಡ್ತಕ್ಕಂಥವ್ರಾಗಿದ್ದರೆ ಅದರಲ್ಲಿ ಯಾವ ರೀತಿ ಅಂದರೆ ಗೌರ್ಮೆಂಟಿನ ಯಾವುದೋ ಟೆಂಡರ್ ನಾನು ಕಳ್ಕೊಂಡೆ, ನನಗೆ ಟೆಂಡರ್ ಸಿಗಲಿಲ್ಲ, ನನಗೆ ಅದು ಅವಕಾಶ ಸಿಗಲಿಲ್ಲ, ಲಾಸ್ ಆಯಿತು. ಅದು ಸಿಕ್ಕಿದ್ರೆ ಒಳ್ಳೆ ಪ್ರಾಫಿಟ್ ಆಗ್ಬಿಡೋದು, ಸಿಗಲಿಲ್ಲ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ಲ, ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಮಾಡಿಕೊಡ್ಲಿಲ್ಲ, ನಿನಗೆ ಅಂತ ಹೇಳ್ಬಿಟ್ಟು ಕೊಡಲಿಲ್ಲ. ಈ ಥರ ಸ್ವಲ್ಪ ಸರ್ಕಾರಕ್ಕೆ ಸಂಬಂಧಪಟ್ಟಂಥದ್ದೇನಾದರೂ ವ್ಯವಹಾರಗಳು ಕೈಗೆ ಬಂದಿದ್ದು ಬಾಯಿಗೆ ಬರಲ್ಲ ಅನ್ನೋ ಥರ ಆಗುವ ಸಾಧ್ಯತೆ ಜಾಸ್ತಿ ಇದೆ. ಅಥವಾ ಅದರ ರಿಲೇಟೆಡ್ ಆಗಿ ನೀವೇನೇ ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಅಲ್ಲಿ ಒಂದು ಸ್ವಲ್ಪ ನಷ್ಟ ಆಗುವ ಸಾಧ್ಯತೆ ಇದೆ. ಸ್ವಲ್ಪ ಎಚ್ಚರ. ಇನ್ನು ಮೂರನೇ ಎಚ್ಚರಿಕೆ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ತಂದೆಯವರ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ಬೇಕು. ಆರೋಗ್ಯ ಅನ್ನೋದಕ್ಕಿಂತನೂ ಬಹುಮುಖ್ಯವಾಗಿ ತಂದೆಯವರೊಂದಿನ ಮಾತುಕತೆ ಅಂತ ಅಂದ್ಕೊಳ್ಳೋಣ. ಯಾಕೆಂದರೆ ಅವ್ರು ನಿಮಗೆ ತುಂಬ ಸಪೋರ್ಟ್ ಮಾಡಿದ್ರೂ ಕೂಡ ನಿಮಗೆ ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ. ಅಥವಾ ನೀವು ಅವರಿಗೆ ತುಂಬ ಸಪೋರ್ಟಿವ್ ಆಗಿದ್ದರೂ ಸಹ ಅವರಿಗೆ ನೀವು ಸಪೋರ್ಟಿವ್ ಆಗಿಲ್ಲ ಅಂತ ಅನಿಸುತ್ತೆ. ನಿಮ್ಮ ಮಾತು ಅವರಿಗೆ ಚುಚ್ಚಬಹುದು ಅಥವಾ ಅವರ ಮಾತು ನಿಮಗೆ ಚುಚ್ಚಿದಂತೆ ಭಾಸವಾಗಬಹುದು. ಚುಚ್ಚು ಮಾತಾಡ್ತಾರೆ ಅಂತ ಅನಿಸ್ಬೋದು. ಎಲ್ಲೋ ಒಂದು ಕಡೆ ಮಾತುಕತೆ ವ್ಯತ್ಯಾಸವಾಗಿ ನಿಮ್ಮ ಹಾಗೂ ನಿಮ್ಮ ತಂದೆಯವರ ನಡುವೆ ಸ್ವಲ್ಪ ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ಇದರಿಂದ ಕೈಗೆ ಬಂದ ತುತ್ತು, ಪಿತ್ರಾರ್ಜಿತ ಆಸ್ತಿ ಇರ್ಬೋದು, ಯಾವುದೇ ಇರಬಹುದು, ಕೈಗೆ ಬಂದಿದ್ದು ಬಾಯಿಗೆ ಬರಲಿಲ್ಲ ಅನ್ನುವ ಥರ ಆಗಬಹುದು. ಸೊ ಆದ್ದರಿಂದ ನಾನು ಪಿತ್ರಾರ್ಜಿತ ಆಸ್ತಿ ಆಸೆಗೋಸ್ಕರ ತಂದೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ನಾನು ಹೇಳಲ್ಲ, ಅದು ಬಹಳ ಅಪರಾಧ. ನಿಮ್ಮ ಕರ್ತವ್ಯ ತಂದೆಯವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು. ನಿಮ್ಮ ಬಗ್ಗೆ ಅವ್ರು ತಪ್ಪು ತಿಳುವಳಿಕೆ ಇದ್ದರೆ ತಪ್ಪು ತಿಳುವಳಿಕೆಯನ್ನು ನಿವಾರಣೆ ಮಾಡೋದು ನಿಮ್ಮ ಕರ್ತವ್ಯ ಆಗುತ್ತೆ. ಎಚ್ಚರಿಕೆಯಿಂದ ತಂದೆ ತಾಯಿಯಿಂದ ಚೆನ್ನಾಗಿ ನೋಡ್ಕೊಂಡು ಸೇವೆ ಮಾಡ್ಕೊಂಡಿರಿ. ಇದನ್ನು ಮಾತ್ರ ಗ್ಯಾರಂಟಿ ಹೇಳ್ತೇನೆ. ಒಳ್ಳೆಯದಾಗಲಿ. ನಾಲ್ಕನೇ ಎಚ್ಚರಿಕೆ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಮೊಣಕಾಲು ಅಥವಾ ಅದಕ್ಕಿಂತ ಕೆಳಭಾಗ ಅಥವಾ ಮೊಣಕಾಲು ಮೇಯ್ನಾಗಿ ಅಲ್ಲಿ ನೀವು ಒಂದೇ ಏಟು ಮಾಡ್ಕೊಳ್ತೀರಾ, ಒಂದೇ ಮೊಣಕಾಲು ನೋವು ಜಾಸ್ತಿ ಆಗುತ್ತೆ. ಅಥವಾ ಮೊಣಕಾಲ ಮೇಲೆ ಏನೋ ಬಿತ್ತು ಅಥವಾ ಏನೋ ತಾಗಿತು, ಏನೋ ಟಚ್ ಆಯಿತು, ಏನೋ ಚುಚ್ಚಿತು, ಏನೋ ಒಟ್ಟ ಈ ಮೊಣಕಾಲು ಅಥವಾ ಅದ್ರ ಕೆಳಗಿನ ಭಾಗ ಏನಿದೆಯಲ್ಲ ಅದು ಕೆಳಗಿನ ಪಾದಗಳವರೆಗೆ ಸ್ವಲ್ಪ ನೀವು ಏಟು ಮಾಡಿಕೊಳ್ಳುವ ಸಾಧ್ಯತೆ ಇರ್ತದೆ. ನೋಡಿಲ್ಲ, ಒಂಚೂರು ಇದಾಗೋಯ್ತು, ಜಪ್ಕೊಂಬಿಟ್ಟೆ, ಬಿದ್ದೋಯ್ತು, ಅಥವಾ ಗಾಡಿ ಓಡಿಸ್ಬೇಕಾದ್ರೆ ಬಿದ್ದು ಮೊಣಕಾಲಿಗೆ ಏಟಾಯಿತು, ಈ ಥರ ಮೊಣಕಾಲಿಗೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು ಏನೋ ಒಂದು ಸಮಸ್ಯೆ ಮಾಡ್ಕೊಳ್ತೀರ ನೀವು ಅಂತ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದು ಆಗದಂತೆ ನಿಮ್ಮನ್ನು ನೀವು ಕೇರ್ಫುಲ್ಲಾಗಿ ನೋಡಿಕೊಳ್ಬೇಕು, ಒಂದು ರಕ್ಷಣೆಯನ್ನು ಪಡೆದುಕೊಳ್ಬೇಕಾಗ್ತದೆ. ಒಳ್ಳೆಯದಾಗಲಿ. ಐದನೇ ಎಚ್ಚರಿಕೆ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ನಿಮ್ಮ ಅಭ್ಯಾಸ ಬಲಗಳು ವ್ಯತ್ಯಾಸವಾಗುವ ಸಾಧ್ಯತೆ ಇದೆ. ಯಾವ ರೀತಿಯಲ್ಲಿ? ಯಾವತ್ತೂ ಮಾಡದೇ ಇರತಕ್ಕಂತಹ ಅಥವಾ ಬಹಳ ಅಪರೂಪದಲ್ಲಿ ಮಾಡುವಂತಹ
ಚಟಗಳನ್ನು ರೆಗ್ಯುಲರ್ ಆಗಿ ನೀವು ಮಾಡುವ ಸಾಧ್ಯತೆ ಇದೆ. ಅದರಿಂದ ನೀವು ದಾರಿ ತಪ್ತೀರಾ. ಒಂದಿಷ್ಟು ಇಲ್ಲ ಸಲ್ಲದ ಒಂದಿಷ್ಟು ಅಭ್ಯಾಸಗಳನ್ನು ಹೊಸದಾಗಿ ರೂಢಿ ಮಾಡಿಕೊಳ್ಳುವ ಸಾಧ್ಯತೆಯೂ ಇದೆ. ಕೆಲ ಸ್ತ್ರೀಯರು ಸ್ವಲ್ಪ ನಿಮ್ಮ ಹತ್ರ ಜಾಸ್ತಿ ಕ್ಲೋಸ್ ಆಗಿ ನಿಮ್ಮಿಂದ ಕೆಲವಿಷ್ಟು ತಪ್ಪುಗಳನ್ನು ಮಾಡಿಸುವ ಸಾಧ್ಯತೆ ಇದೆ. ಸೊ ಎಲ್ಲಕ್ಕಿಂತ ಐಷಾರಾಮಿ ಜೀವನ ಅಥವಾ ವಿಲಾಸಿ ಜೀವನದ ಹಿಂದೆ ಹೋಗಿ ಸ್ವಲ್ಪ ನೀವು ದಾರಿ ತಪ್ಪುವ, ಹಳಿ ತಪ್ಪುವ ಸಾಧ್ಯತೆ ಸ್ವಲ್ಪ ಜಾಸ್ತಿ ಕಂಡು ಬರ್ತಾ ಇದೆ. ಏನೇ ಒಳ್ಳೆಯದಾಗಲಿ, ಏನೇ ದುಡ್ಡು ನಿಮ್ಮ ಕೈಲಿ ಓಡಾಡಲಿ, ಏನೇ ಆಗಲಿ, ಇದು ನಿಮ್ಮ ಅಂಡರ್ನಲ್ಲೇ, ನಿಮ್ಮ ಇದರಲ್ಲೇ ಇರಬೇಕು, ಆಯ್ತಲ್ವಾ? ನಿಮ್ಮ ಔಟ್ ಆಫ್ ಕಂಟ್ರೋಲ್ ಮೈಂಡ್ ಹೋಗಬಾರ್ದು. ಕ್ಯಾರಿಡ್ ಅವೇ ಅಂತಾರೆ ಇಂಗ್ಲೀಷಲ್ಲಿ, ಆ ಥರ ಆಗಬಾರ್ದು. ಬಹಳ ಕೇರ್ಫುಲ್ಲಾಗಿ ಜೀವನವನ್ನು ನಡೆಸಬೇಕಾಗ್ತದೆ, ಎಚ್ಚರಿಕೆಯಿಂದ, ಆಯ್ತಲ್ವ? ಒನ್ಸ್ ಗ್ಲಾಸ್ ಒಡೆದೋಯ್ತು ಅಂದರೆ ಮತ್ತೆ ಗ್ಲಾಸ್ನ ಸರಿ ಮಾಡೋಕ್ಕಾಗಲ್ಲ, ಆಯಿತಾ? ಮಡಕೆ ಅಥವಾ ಹಂಚು ಒಡೆದೋದ್ರೆ ಹೋಯ್ತಷ್ಟೇ ಅಂತ. ಆ ಥರ ಜೀವನ ಹಂಗಾಗಬಾರ್ದು. ಒಂದು ಚೂರು, ಯಾಕೆ ಅಂತಂದರೆ ಸ್ವಲ್ಪ ಬೇಡದೇ ಇರೋರ ಸಹವಾಸವೂ ಸಹ, ಬೇಡದೇ ಇರುವ ವೃತ್ತಿ ಬೇರೆ ಇರುವ ಇಲ್ದಿದ್ದೆಲ್ಲ ಸಹವಾಸಗಳು ಮಾಡುವ ಸಾಧ್ಯತೆ ಇದೆ. ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅಂತ ಗಾದೆ ಕೇಳಿದ್ರಲ್ಲ, ಆ ಥರ ಎಂಥವರನ್ನೂ ಹಾಳು ಮಾಡುವ ಶಕ್ತಿ ಅದಕ್ಕಿದೆ. ಎಚ್ಚರಿಕೆಯಿಂದ ಇರಿ, ಪರಿಹಾರಗಳನ್ನು ಮಾಡಿಕೊಳ್ಳಿ. ನಿಮಗೋಸ್ಕರ ನಾವು ವಿಶೇಷವಾದಂತಹ ದೇವತಾರಾಧನೆ ಮಾಡಿ ಪರಿಹಾರ ಮಾಡ್ತಾ ಇದ್ದೇವೆ, ಅದರ ಬಗ್ಗೆ ಸಹ ತಿಳಿಸ್ತೇನೆ ನಾನು ನಿಮಗೆ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಗಳನ್ನು ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಶ್ರೇಯೋಭಿವೃದ್ಧಿಗಾಗಿಯೇ ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸ ಅಂತಂದಾಗ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಹ ರೂಢಿಯಲ್ಲಿರ್ತಕ್ಕಂಥದ್ದು. 21ನೇ ತಾರೀಕು ಒಂದಿಷ್ಟು ಜನ ಮಾಡ್ತಾರೆ, ಈ ಹುಣ್ಣಿಮೆ ದಿವಸನೂ ಕೆಲವರು ಜನ ಮಾಡ್ತಾರೆ. ಬಟ್ ನಾವು ನಮ್ಮ ಯಾಗಶಾಲೆಯಲ್ಲಿ 28ನೇ ತಾರೀಕು ಹುಣ್ಣಿಮೆಯ ದಿವಸವೇ ವರಮಹಾಲಕ್ಷ್ಮಿ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ, ವರಮಹಾಲಕ್ಷ್ಮಿಯ ಒಂದು ಆರಾಧನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವತ್ತು ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಾವು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮ, ವರಲಕ್ಷ್ಮಿ ಹೋಮದ ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ನವಗ್ರಹ ಶಾಂತಿ ಹೋಮಗಳ ಸಹಿತ ವಿಶೇಷವಾದ ದೇವತಾರಾಧನೆಗಳನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣದ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಹ ನಾನು ಮುಂದೆ ಮಾಡಲಿದ್ದೇನೆ. ಬಟ್ ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ, ಈ ವಿಶೇಷವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ನೀಲಮೇಘವರ್ಣಿಕಾ ರತ್ನಗಳೊಟ್ಟಿಗೆ 7 ವಿಧದ ವಿಶೇಷವಾಗಿರತಕ್ಕಂತಹ ಉಪರತ್ನಗಳಿದೆ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋದ್ರಿಂದ ಹಿಡಿದು, ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರ ಮಾಡೋದ್ರಿಂದ ಹಿಡಿದು, ಭೂಮಿ ವ್ಯವಹಾರಗಳು ಅಥವಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ವಿವಾಹ ದಾಂಪತ್ಯಾದಿ ವಿಚಾರಗಳಿಗೆ ಸಮಸ್ಯೆಗೆ ಪರಿಹಾರ ಆದಿಗಳಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ಸಪ್ತಚಕ್ರ ಬ್ರೇಸ್ಲೆಟ್ ಜೊತೆಗೆ ನಾನು ಆಗಲೇ ಮುಂದೆ ಹೇಳಿದಂತೆ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿವಾರಣೆ ಆಗಬೇಕು, ಆರಾ ಕ್ಲೆನ್ಸಿಂಗ್, ನಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ರಕ್ಷಣೆಗೋಸ್ಕರವೂ ಸಹ ಈ ಒಂದು ಸಪ್ತಚಕ್ರ ಬ್ರೇಸ್ಲೆಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಾಗುತ್ತೆ. ಇದರಲ್ಲಿ ವಿದ್ಯೆಗೋಸ್ಕರ ಇರಬಹುದು, ಆರೋಗ್ಯಕ್ಕೋಸ್ಕರ ಇರಬಹುದು, ಭೂಮಿಗೋಸ್ಕರ ಇರಬಹುದು, ಮನಸ್ಸಿಗೋಸ್ಕರ ನೆಮ್ಮದಿಯಾದಂತಹ ಮನಸ್ಸು ಸಿಗಬೇಕು, ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಇರಬಹುದು, ನಿಮ್ಮ ಭೂ ವ್ಯವಹಾರಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ಪರಿಹಾರ ರೂಪರತ್ನಗಳಿರುತ್ತೆ. ಇದನ್ನು ನಾವು ಅವತ್ತಿನ ದಿವಸ 28ನೇ ತಾರೀಕು ಅದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನೂ ಗೊತ್ತಿಲ್ಲ ಅಂದರೆ ಹೆಸರು ವಿಳಾಸ ಕಳಿಸರು ಸಹ ಸಾಕಾಗ್ತದೆ. ನೀವು ನಮ್ಮ ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ಆವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ವಿಶೇಷವಾಗಿರತಕ್ಕಂತಹ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ನಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಕೈ ಸೇರಿದ ನಂತರ ಇದನ್ನು ನೀವು ಕೈಯಲ್ಲಿ ಧಾರಣೆ ಮಾಡಿಕೊಳ್ಳಬಹುದಾಗಿರ್ತದೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನವನ್ನು ಹಣೆಯಲ್ಲಿ ನೀವು ಇಟ್ಕೊಳ್ಬಹುದಾಗಿರ್ತದೆ. ಇದನ್ನು ಬಲಗೈಯಲ್ಲೂ ಧಾರಣೆ ಮಾಡ್ಕೊಳ್ಬಹುದಿಲ್ಲ, ಎಡಗೈಯಲ್ಲಿ ಕೂಡ ನೀವು ನಿಮ್ಮ ಅನುಕೂಲವಾಗುವಂತಹ ನಿಮ್ಮ ಕೈ ನೀವು ಧಾರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೂ ಈ ಸಪ್ತಚಕ್ರ ಬ್ರೇಸ್ಲೆಟಿಂದ ಬಹಳಷ್ಟು ಅನುಕೂಲಗಳಾಗಲಿದೆ. ಹಾಗೂ ಚಂದ್ರಗ್ರಹಣದ ಪರ್ವ ದಿನದಂದು ಲಕ್ಷ್ಮೀ ಸಹಿತವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ
ಬಹಳ ವಿಶೇಷವಾದ ಪವರ್ ಇದೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಅಥವಾ ಕರೆ ಮಾಡಿ, ದಯವಿಟ್ಟು ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.